ನಮ್ಗೇನು ಊಟಕ್ಕೆ ಏನೇ ಇಲ್ಲ ಮಗ. ನಮ್ ಬಾಳ ಪರಿಚಯದಾಗ ನಾವು ಪೂರ ಮನಿನೇ ನೀರು ಉಂಡದ ಮಗ ನಮ್ಗ. ಇಲ್ಲೇ ಕುಂತಿದೀವ್ರಿ. ಆಮೇಲೆ ನೀರ್ ಒತ್ತಡ ಜಾಸ್ತಿ ಬಂತ್ರಿ, ಹಂಗಾಗಿ ಮೇಲ್ಗಡೆ ಹೋಗಿವ್ರಿ ಸರ್. ಮೊದಲ ಸಲ ಬಂದಿತ್ತು ಮಗ, ಇಲ್ಲಿ ಹೇಳಿದ್ರೆ ಈ ಸಲ ಪೂರಾ ಮನೆಗೆ ಹೋಗ್ಕೊಂಡ್ಬಿಟ್ಟ ಮಗ. ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ನೋಡಿದರೂ ಪ್ರವಾಹದಲ್ಲಿ ನೆನೆದ ಬಟ್ಟೆ ಬರೆಗಳು, ಕಾಗದ ಪತ್ರಗಳನ್ನು ಒಣಗಿಸ್ತಾ ಇರೋ ದೃಶ್ಯ ಸರ್ವೇ ಸಾಮಾನ್ಯ ಆಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಸತತ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಭೀಮಾ ಮತ್ತು ಕಾಗಿನ ನದಿಗಳು ಉಕ್ಕಿ ಹರಿದ ಪರಿಣಾಮ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಬೆಳೆಗಳಲ್ಲದೆ ನದಿಯ ಇಕ್ಕೆಲದಲ್ಲಿರೋ ಗ್ರಾಮಗಳ ಮನೆಗೂ ಕೂಡ ನೀರು ನುಗ್ಗಿ ಜನರ ಬದುಕು ಮೂರಾಪಟ್ಟೆಯಾಗಿದೆ. ಈ ಪ್ರವಾಹದಲ್ಲಿ ಬೆಳೆಗಳು ಕೊಚ್ಚಿಕೊಂಡು ಹೋದದ್ದು ಒಂದು ಕಡೆ ಆದರೆ, ಪ್ರವಾಹ ಇಳಿಮುಖವಾದ ನಂತರ ಅಳಿದುಳಿದ ವಸ್ತುಗಳನ್ನು ಹೆಕ್ಕಿ ತೆಗೆಯೋ ಕಾರ್ಯ ಮತ್ತೊಂದು ಕಡೆ ನಡೀತಾ ಇದೆ. ಮನೆಯಲ್ಲಿ ಬಟ್ಟೆ ಬರೆ, ಕಾಗದ ಪತ್ರಗಳು ನೀರಿನಲ್ಲಿ ತೊಯ್ದು ಹೋಗಿದ್ದಾವೆ, ಕೆಲವೊಂದು ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಗ್ರಾಮಗಳ ಜನರು, ಅದರಲ್ಲೂ ಬಡವರು, ಮುಂದಿನ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಪ್ರವಾಹ ಪೀಡಿತ ಸ್ಥಳಗಳ ಸ್ಥಿತಿಗತಿಯನ್ನ ನಮ್ಮ eDina.com ವರದಿಗಾರರು ವರದಿ ಮಾಡಿದ್ದಾರೆ. ವೀಕ್ಷಕರೇ, ನಾವು ಇವತ್ತು ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಹೊನಗುಂಟ ಅಂತ ಗ್ರಾಮದಲ್ಲಿದ್ದೆವು. ಪ್ರವಾಹ ಬಂದಾಗ ಈ ಊರಲ್ಲಿ ಅನೇಕ ಗ್ರಾಮಗಳು ಕೂಡ ಜಲಾವೃತಗೊಂಡಿದ್ದವು. ತದನಂತರ ಈಗ ಮಳೆ ತಗ್ಗಿದ್ರೂ ಕೂಡ ಪ್ರವಾಹ ತಗ್ಗಿದೆ ಈಗ. ಆದರೂ ಅವರ ಪರಿಸ್ಥಿತಿ ಕೂಡ ಇನ್ನೂ ಕೂಡ ಸಹಜ ಸ್ಥಿತಿಗೆ ಬಂದಿಲ್ಲ. ನೂರಾರು ಎಕರೆ ಜಮೀನನ್ನು ಜಲಾವೃತವಾಗಿದೆ. ಅವರು ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು, ಕಾಗದ ಪತ್ರಗಳು ಎಲ್ಲವನ್ನ ಇವತ್ತು ನೀರು ಪಾಲಾಗಿ ಅವ್ರ ಬದುಕನ್ನು ಹೀನಾಯ ಸ್ಥಿತಿಗೆ ಬಂದಿದೆ. ಮುಂದೆ ಬದುಕು ಹೆಂಗಪ್ಪ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಆ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ಇವತ್ತು ಇಲ್ಲಿ ಕೇಳೋಣ. ಏನಾಗಿಬಿಡ್ತ್ರಿ ಅಂದ್ರೆ, ನೀರು ಬರ್ತಾವ ಅಂತ ಡಂಗರ್ ನೋಡ್ಲಿಲ್ರಿ. ಅಲ್ಲಿ ಬಾಜಾರಲ್ಲಿ ಹೇಳಿಬಿಟ್ರಿ. ಮತ್ತು ಪೀಡಿಯಾದವ್ರು ಬಂದ್ರಿ. ಬಂದು ಏನು ಮಾಡಿಬಿಟ್ರಿ, ಹೇಳ್ಬೇಕಾಗಿತ್ತು ರೀ. ಗಲ್ಲಿ ತಿರುಗಾಡಿ ಪಿ ಡಿ ಆಫೀಸರು ಯುವ ಸಾಹೇಬರು ಬಂದ್ರಿ. ಯುವ ಸಾಹೇಬ್ ಬಂದ್ರು ಕಿಸ್ತ್ಯಾಗ ಬಂದ್ರಿ. ಮತ್ತು ಕಿಸ್ತ್ಯಾಗ ಬಂದು ಅಷ್ಟೇ ಹೋಗ್ಬಿಟ್ರಿ. ಅಂದ್ರೆ ಬಡ್ರು ಏನು ಮಾಡಕತ್ತಾರ ಏನಿಲ್ಲ ಒಂದು ಸ್ವಲ್ಪ ಇನ್ಕ್ವೈರಿ ಇಲ್ರಿ. ಅದೇ ಪೊಲೀಸರು, ಸರ್ಕಲ್ ಸಾಹೇಬ್ರು ಅವರು ಎಲ್ಲರೂ ಬಂದ್ರಿ. ನೀರು ಇಳಿದ ಮೇಲೆ ಬಂದ್ರಿ. ಮೊದಲು ಯಾರು ಬರ್ತಾ ಇಲ್ರಿ. ಅದು ಮತ್ತು ನಾವು ಊಟಕ್ಕೂ ಈಗ ನೀರು ಬಂದ್ಬಿಡ್ತೀರಿ. ರಾತ್ರಿ ನೀರು ಬಂದ್ಮೇಲೆ ನಾವು ಏನು ಮಾಡ್ಬೇಕಾಗಿತ್ತು, ಹಂಗೆ ಮೇಲೆ ಹಬ್ಕೊತಿದ್ದೇವ್ರಿ. ಮೇಲೆ ಹಬ್ಕೊತಿದ್ಮೇಲೆ ಮೇಲೆ ಹಬ್ಬಿದ್ದು ಕುಂತ್ಬಿಟ್ಟೇವ್ರಿ. ಕುಂತ ಮೇಲೆ ಒಳಗೆ ಮನೆಗೆ ಏನಾಗ್ಬಿಟ್ರಿ, ತೊಗರಿ ತೊಯ್ದು, ಬ್ಯಾಳೆ ತೊಯ್ದು ಎಲ್ಲ ತೊಯ್ದು ಎಲ್ಲಿ ಹಿಡ್ಕೊಳತ್ರಿ. ಒಂದೆರಡು ಬಟ್ಟಿ ಗಂಟು ತೊಗೋತಾರನೇ ನೀರು ಬಂದು ಒಕ್ಕೊಂಬಿಟ್ಟದ್ರಿ. ಮನೆ ಎಲ್ಲ ತುಂಬಿಡ್ತ್ರಿ. ತುಂಬಿದ್ಮೇಲೆ ಮೇಲೆ ಹಬ್ಬಿಟ್ಟೇವ್ರಿ. ಮೇಲೆ ಹಬ್ಬಿದ್ಮೇಲೆ ಏನೈತ್ರಿ, ಊಟ ಬರ್ತದ ಗೋರ್ಮೆಂಟ್ ಕಡೆದಿಂದ. ಅದು ಊಟನೂ ಬರ್ಲಾಗ್ತಾ ಇರಲ್ರಿ. ಅದು ಮತ್ತೆ ಹೋಗಿ ಗೌಡ್ರ ಬಲ್ಲಿ ಹೋಗಿ ಜಗಳ ಆಡಿದ ಮೇಲೆ 4 ಪ್ಯಾಕೆಟ್ ಅಕ್ಕಿ ಕಳಿಸಿರಿ. 4 ಪ್ಯಾಕೆಟ್ ಅಕ್ಕಿ, 2 ಕ್ಯಾನ್ ನೀರು ಕಳಿಸಿರಿ. ನೀರು ಕಳಿಸಿದ ಮೇಲೆ ಅನ್ನ ಅದು ಮಾಡಿ ಉಳ್ಳಾಕನ ಪ್ಲೇಟ್ ವ್ಯವಸ್ಥೆ ಬೇಕಲ್ರಿ. ಬ್ಯಾಗಡಲ್ಲಿ ಇಟ್ಕೊಂಡು ಉಂಡಿದೇವ್ರಿ. ಇಲ್ರಿ, ಅಲ್ಲಿ ಕರ್ಸಿದ್ರಿ. ಮತ್ತೆ ನೀರಾಗಿ ಮೊಳಕಾಲ್ ಮಟ್ಟ ನೀರೈತ್ರಿ. ನೀರಲ್ಲಿ ಹೋಗಿ ಗಂಡಸು ಮಕ್ಳು ಅಷ್ಟೇ ರೀ, ಹೆಣ್ಮಕ್ಳಿಗಿಲ್ಲ. ಮತ್ತೆ ಊಟ ಗಂಡಸು ಮಕ್ಳು ಅಷ್ಟೇ 4 ಪ್ಯಾಕೆಟ್ ಅಕ್ಕಿ ಕೊಟ್ರಿ. 1 ಟೈಮ್ ಊಟ ಆಯ್ತ್ರಿ. ಅಂಜಿಗೇಸಿನ ಬಂದೇಳ್ರಿ, ನೀರಾಗ ಮೇಲೆ ಕುಂತ್ಬಿಟ್ರಿ ಹೆಣ್ಮಕ್ಳು. ಮತ್ತು ಹೋಗಿ ನಾವು 1 ಟೈಮ್ ಊಟ ಉಂಡಿದೇವ್ರಿ. ಮತ್ತೆ ಕೇಳಕ್ ಹೋದ್ರೆ ನಮಗೆ ಕೇಸ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ದಬ್ಬಳಿಕೆ ಹಾಕ್ಬಿಟ್ರಿ. ಹಂಗಾಗಿ ಮತ್ತೆ ಅವ್ರಿಗೆ ಕೇಳೋದ ಬೇಡ, ಬಿಡೋದ ಬೇಡ, ಬಿಟ್ಟವ್ರಿ. ಯಾರು ಕೇಳ್ತಾರ್ರಿ, ಅವ್ರು ಕೇಳಿದ ನಾವು ಮತ್ತು ಪಂಚಾಯತಿ ಸಲುವಾಗಿ ನಾವು ಹೋರಾಟನೂ ಮಾಡಿದೇವ್ರಿ. ಎಲ್ಲ ಪೂರಾ ಗುಲ್ಬರ್ಗ ಆಫೀಸ್ ತರ ಹೋಗಿ ಮಾಡಿದ್ವಿ. ಮಾಡ್ರೂ ನಮ್ಗೆ ಯಾರು ವಿಶ್ವಾಸ ತೋತಿಲ್ಲ. ನಮ್ಗೆ ಇನ್ಫಾರ್ಮೇಶನೇ ಇಲ್ರಿ. ನಾವು ಏನು ನೀರು ಬೇಕು, ಈ ಬಾತ್ರೂಮ್ ಬೇಕು ಇದು ಅಂತ ನಾವು ಹೋರಾಟ ಮಾಡ್ರೂ ಏನು ಕಮ್ಮಿನೇ ತಗೋತಿಲ್ಲ ನಮಗೆ ಸರ್ಕಾರ. ಮನೆಗೆ ಏನೇನು ಹಾಳಾಗ್ಯದ ನೀರು ಬಂದು? ನಮ್ಮ ಮನೆಯಲ್ಲಿ 5 ಚೀಲ DAP ಹೋಗ್ಯದ್ರಿ, ಹೀರ್ಯಾ ಹೋಗ್ಯದ, ತೊಗರಿ ಲಾಸ್ ಆಗ್ಯದ, ಒಳಗೆ ಬ್ಯಾಳಿಗಳು ಲಾಸ್ ಆಗ್ಯಾವ, ಕಾಗದ ಪತ್ರನು ಇನ್ನೂ ತೆಳಗೆ ಬಿದ್ದು ತೊಯ್ದು ಹೋಗ್ಯಾವ್ರಿ. ಒಣಗಿ ಬರ್ತಾವ ಬಿಡ್ತಾವ, ಒಣಗಿವ್ರಿ. ಅವು ಜಿರಾಕ್ಸ್ ಬರ್ತಾವ, ಬರಲಿಲ್ಲಪ್ಪ ಅಂದ್ರೆ ಹೆಂಗೆ ಮಾಡ್ಬೇಕು? ಅದು ನಾವು ಸರ್ಕಾರ ಹೊಲ 1 ಎಕರೆ ಹೊಲ ಅದ್ರಿ, 16 ಎಕರೆ ಹಾಕ್ಯಂದೇನ್ರಿ. ಅದೆಲ್ಲ ಲಾಸ್ ಆಗಿಬಿಟ್ಟದ್ರಿ. ಎಲ್ಲ ಹತ್ತಿ 2 ಕಾಯಿ 4 ಕಾಯಿ ಅದ್ರಿ. ಖರ್ಚು ಮಾಡಿದ್ವಿ ಮನೋರು 25,000 ರೂಪಾಯಿ ಕೊಟ್ಟು 1 ಎಕರೆ ಹಾಕ್ಯಂದಿವ್ರಿ. ಎಷ್ಟು ಖರ್ಚು ಅಂದಾಜು? ಎಷ್ಟು ಲಕ್ಷ? $1 lakh ರೂಪಾಯಿ ಒಣ ಲಾಗಡಿ ಮಾಡೇನ್ರಿ. ಅದು ಎಣ್ಣೆ ಹೊಡ್ಯೋದಕ್ಕೆ 5,000 ಎಣ್ಣೆ ಹೊಡ್ದೇನ್ರಿ ಲಾಗಡಿ ಮಾಡಿ. ಈಗ ಕುಂತೀವ್ರಿ. ಈಗ ಹೊಲ ನೋಡಿ ಹೊಲಕ್ಕೆ ಹೋಗೋದಕ್ಕಾಗಲ್ಲಾಗ್ಯದ್ರಿ. ಹಾಲಾರ ಬಟ್ಟಿಗೆ ಇಲ್ಲೇ ಕುಂತ್ ಬಿಟ್ಟಿವ್ರಿ ಊರಾಗ. ಏನ್ ಮಾಡ್ಬೇಕ್ರಿ? ಸರ್ಕಾರ ಏನು ಸಹಾಯ ಮಾಡಬೇಕು, ಮಾಡ್ಲಿಲ್ಲಪ್ಪ ಅಂದ್ರೆ ಆಯ್ತು. ಮತ್ತೇನು ಮೇಣ ಹಾಕ್ಯದ ಒಂದೇ ನೋಡಿದ್ರಿ. ಇಷ್ಟು ಸಾಲ ಮಾಡಿ ಇದ್ದದ ಅಷ್ಟು ವ್ಯವಸ್ಥೆ ಮಾಡ್ರಿ. ನಾವು ಬಂಡವಾಳ ಈಗ ನಾವು ಏನ್ ಮಾಡೀವ್ರಿ, ಮತ್ತೊಬ್ರು ಹೊಲ ಹಾಕ್ಯಂದಿವ್ರಿ. ಈ ದುಡ್ಡು
ಸರ್ವೆ ಮಾಡಿ ಹೊಲದ ಮೇಲೆ ಹಾಕಿರಿ ಪಾಣಿ ಮೇಲೆ ಹಾಕಿರಿ ಅಂದ್ರೆ ಅವ್ರಿಗೆ ಹೋಗ್ತಾವ್ರಿ. ಈಗ ಮಾಡಿದ್ರೆ ನಾವು ಲಾಸೇ ಅಲ್ರಿ. ಅದಕ್ಕೆ ಮತ್ತೆ ನಾವು ಸಾಲ ಮಾಡಿ ಈಗ ಹೆಂಗ್ ಮಾಡ್ಬೇಕ್ರಿ? ಸಾಲ ಮಾಡಿದ್ಮೇಲೆ ನಮ್ದು ಅದೇ ದಾರಿನೇ ಅದು, ಮತ್ತೇನು. ನಮ್ಗೇನು ಊಟಕ್ಕೆ ಏನು ಇಲ್ಲ ಮಗ. ನಮ್ ಭಾಳ ಪರಿಚಯದಾಗಿವಪ್ಪ. ನಾವು 3-4 ದಿನ ಹೊರಗೆ ಇವ್ರಿ. ನಾವು ಪೂರ ಮನಿನೇ ನೀರು ಉಂಡದ್ ಮಗ. ನಮ್ಗ ಹೊಲ ಏನಿಲ್ರಿ, ಮನೇನು ಇಲ್ಲ, ಏನಿಲ್ಲ, ಹೊಲನೂ ಇಲ್ಲ. ಊಟಕ್ಕೆ ಅಪ್ಪ ಮಾನ್ಯ ಇಟ್ಟು ಅಡಿಗೆ ಮಾಡಿ ಹಾಕ್ಯಾರ, ಅದೇ ಇಟ್ಟು ಉಂಡಿವಿ. ಈಗ ಏನಿಲ್ಲ ನೋಡು, ಇರ್ತನ ಆಯ್ತು, ಊಟ ಇಲ್ಲ ಮಗ, ಏನಿಲ್ಲ. ಬಗ್ರ ಮನ್ಯಾಗ ಅಕ್ಕಿ ಬ್ಯಾಳಿ ಎಲ್ಲ ಒಟ್ಟು ಮನೇನ ಹಾಳಾಗಿ ನಮ್ಮ ಮನೆಗೆ ಏನಿಲ್ಲ. ಪೂರ ಜವ್ಯಾಕ ಚೀಟಿ ಜವ್ಯ ಹರ್ಕೊಂಡ್ ಬಿಟ್ಟದ ಮ್ಯಾಗಿಟ್ಟು ಮಗ. ಯಪ್ಪ ನಮ್ಮ ಮಕ್ಕಳು ಬೆಂಗಳೂರು ಹೊಲ್ದ ಕೆಲಸ ಮಾಡ್ತೀವಿ ಮಗ. ನಾವು ನೀರು ಸಿಗತ್ತೇ ಇಲ್ಲ ಮಗ. ಈಗೇನು ನೀರ್ ಟ್ಯಾಂಕರ್ ಬಿಟ್ರ ಊರಾಗ ನೀರ್ ಏನಿಲ್ಲ ಮಗ. ಯಪ್ಪ ಈಗ ಒಳಿ ಬಂದು ಮೋಟ್ರ್ ಎಲ್ಲ ಸುಟ್ಟು ಬಿಟ್ಟದಲ್ಲ, ಲೈಟ್ ಆಗಿದ್ದ ಮಗ. ನಿನ್ನೆ ಇವತ್ತ ಲೈಟ್ ಈಗ ಕೊಟ್ಟಿಲ್ಲ ಮಗ. 3-4 ದಿನದ ಹೊತ್ತೈತಿರ್ಲಿ ಲೈಟ್ ನೀರು ಕೊಟ್ಟಿಲ್ಲ. ನಿಂಗಮ್ಮ ಶಾಬಾ ನಿಂಗಮ್ಮ ಅಂತ ಬರ್ರಿ. ನಾವ್ ಇಲ್ಲೇ ಕುಂತಿದ್ರಿ ಊಟ ಮಂದಿ ಕಲ್ತ. ನಾವ್ ಬ್ಯಾರೆ ಚೆತ್ತಿನ ಮ್ಯಾಗ ಕುಂತಿದ್ವಿ ಮಗ. ಯಪ್ಪ ಬ್ಯಾರೆ ಚೆತ್ತಿನ ಮ್ಯಾಗ ಕುಂತೀವಿ ನೋಡ ಮಗ. ಮೊದಲ ಸಲ ಬಂದಿತ್ತು ಮಗ. ಇಲ್ಲಿ ತಿರುಗಿ ಹೇಳಿದ್ರೆ ಈ ಸಲ ಪೂರಾ ಮನೆಗೆ ಒಕ್ಕೊಂಡ್ ಬಿಟ್ಟ ಮಗ. ಮನೆ ನೋಡ್ಬರ್ರಿ ಮಗ. ನಾವು ಅಧಿಕಾರಿಗಳು ಬಂದಿಲ್ರಿ, ಯಾರು ಬಂದಿಲ್ಲ ಮಗ. ಯಾರು ಬಂದಿಲ್ಲ ಮಗ. ಗಂಜಿ ಕೇಂದ್ರ ಕರ್ಕೊಂಡು ಹೋಗಿದಿಲ್ಲ ನಿಮ್ಗೆ? ಯಾರು ಕರ್ಕೊಂಡ್ ಹೋಗಿಲ್ಲ ಮಗ ನಮ್ಗ. ಯಪ್ಪ ಮತ್ತೀಗ ಬಾಳ ಸರ್ಕಾರ ಏನ್ ಕೊಡ್ಬೇಕಲ್ಲ ನಿಮ್ಗೆ? ಎಲ್ಲ ಪರಿಹಾರ ಕೊಡ್ಬೇಕಲ್ಲ? ಏನ್ ಕೊಡ್ತಾರೆ ಏನು ಕೊಡ್ತಾರ ಏನಿಲ್ಲ ಮಗ. ನನ್ಗೇನು ಗೊತ್ತಿಲ್ಲ ಮಗ. ಯಪ್ಪ ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇಲ್ಲೇ ಕುಂತಿದೀವ್ರಿ. ಆಮೇಲೆ ನೀರ್ ಒತ್ತಡ ಜಾಸ್ತಿ ಬಂತ್ರಿ, ಹಂಗಾಗಿ ಮೇಲ್ಗಡೆ ಹೋಗಿರಿ ಸರ್. ಎಷ್ಟು ದಿನ ಇದ್ದು ನೀರು? 3 ದಿನ ಇದ್ದವ್ರಿ ಸರ್. ಏನೇನ್ ಹಾಳಾಗ್ಯದ ಮನೆಗೆ? ಇವಾಗ ಜೋಳ ರೀ, ಬ್ಯಾಳಿ ಎಲ್ಲಾರು ರೀ, ಪ್ರತಿಯೊಂದು ರೀ, ಎಲ್ಲ ಬಟ್ಟೆ ಅದು ಬಿ ಆಗ್ಯದ್ರಿ ಸರ್. ಏನ್ ಮಾಡ್ಬೇಕ್ರಿ ಸದ್ಯಕ್ಕ? ಮತ್ತೆ ಏನ್ ಕೇಳ್ತೀರಿ ಈಗ ಸರ್? ಇವಾಗ ಸರ್ಕಾರ ಅವ್ರ ತಿಳಿದಗೆಸಿಂದ ಇವಾಗ ಎಲ್ಲ ಇದೆಲ್ಲ ನೀರೆಲ್ಲ ಈಗ ಇಳಿಜಾಪಿಗೆ ಅದ ರೀ. ಅವ್ರ ತೀರ್ಮಾನ ಮಾಡಿಗೆಸ ಒಂದು ರೂಮ್ ಆದ್ರೆ ಯಾವ್ದಾರ ಒಂದ್ ಜಾಗ ಕೊಡ್ಬೇಕಂತ ನಾವು ಸ್ವಲ್ಪ ಅವ್ರ ಕಡೆ. ಹ್ಞೂ ರೀ, ಅವ್ರ ಇಷ್ಟ ರೀ. ಇಲ್ಲಿ ಮೇಲೆ ಇನ್ನೊಂದು ರೂಮ್ ಕಟ್ಟಿಸ್ಬೋದ್ರಿ. ಇಲ್ಲಿ ಕಡೆ ಬೇರೆ ಕಡೆ ಜಾಗ ಇದ್ರೆ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಇದು ಮಾಡ್ಕೊತೀರಿ ಸರ್. ಯಾವಾಗ ಜಾಸ್ತಿ ಮಳೆ ಬಂದ್ರೆಲ್ಲ ಹಿಂಗ ಆಗ್ಲತ್ತ? ಹಾ ರೀ ಸರ್. ಅದು 2 ಎಕರೆ ಅದ್ರಿ ಸರ್. ಏನ್ ಹಾಕಿದಿರಿ? ಹತ್ತಿ ಹಾಕಿರಿ ಎಲ್ಲ. ಮತ್ತೆ ನಾವು ಬೇರೆ ಹೊಲ ಬಿ ಹಾಕೊಂಡಿವ್ರಿ ಸರ್. ಈಗ ಅದು ಕರ್ದಿ ಈಗ ಹಾಕೊಂಡಿದ್ದು ಬಿ ಲಾಸ್ ಐತ್ರಿ, ನಮ್ಮ ಹೊಲಗಳು ಬಿ ಲಾಸ್ ಐತ್ರಿ. ನಮ್ದು 2 ಎಕರೆ ರೀ. ಒಟ್ಟ ಟೋಟಲ್ ಅಂದ್ರೆ 9 ಎಕರೆ ಅಂದ ಹಾಳಾಗ ನೋಡ್ರಿ ಸರ್. ನಮಗೂ ಒಂದು 5 ವರ್ಷ 6 ವರ್ಷ ಮಕ್ಳು ಅದಾವ್ರಿ. ಏನಿಲ್ಲ ರೀ, ಊಟಕ್ಕಂಗ ಎಲ್ಲ ಮನ್ಯಾಗ ಇದಾಗೋಗ್ಯದ್ರಿ. ನೀರಿಲ್ಲ. ಮತ್ತು ನಮ್ಮ ಆ ಕಡೆ ಮನೆ ಅದ ರೀ, ಅವ್ರು ಅನ್ನ ಎಲ್ಲ ಈಗ ಸರ್ಕಾರ ಅನ್ನೋದು ಕೊಟ್ರ ಅಲ್ಲೇ ಊಟ ಗೀಟ ಮಾಡಿಸಿ ಮತ್ತೆ 3 ದಿನ ನೀರು ಮನೆಗೆ ಬಂದಿದ್ರು ಸರ್. ಬಂದಿದ್ದೀರಿ ಅಂದ್ರೆ ಈ ಕಡೆ ಎಲ್ಲ ನೀರ್ಗಡೆ ಬಂದಿಗೆಸಿ ನೋಡ್ಕೊಂಡು ಹೋಗ್ಯಾರ ಅಷ್ಟೇ. ಕುಡಿಯೋ ನೀರು ಇದೇ ರೀ, ಟ್ಯಾಂಕರ್ಗಳು ಹೊಡಿಸ್ತಾರ್ರಿ. ನಿನ್ನೆ 3 ದಿನ ಐತ್ರಿ, ನೀರನ್ನೇ ಬಂದಿಲ್ರಿ. ಇನ್ನ ಇವತ್ತು ಬಂದದ್ರಿ ಸರ್. ಇವತ್ತು ನೀರು ತಗೊಂಡಿವಿ ನೋಡ್ರಿ. ಇಲ್ರಿ, ನಾವು ಟಾಕಿ ಆಯ್ತು ಇಲ್ಲೆಲ್ಲ ನೀರ್ ಬರ್ತಿದ್ದೀರಿ ಸರ್. ಇವಾಗೆಲ್ಲ ನೀರು ಎಲ್ಲ ತುಂಬ್ಕೊಂಡ್ ಬಂದಿದಲ್ರಿ, ಹೊಲಸ್ ಬರೋ ಸಲಾಗಿ ಟ್ಯಾಂಕರ್ಗಳು ಹಚ್ಚಿ ಹೊಡ್ಸಕತ್ತಾರಿ ಸರ್. ಅವರೇ ಕೊಡ್ಲಾಕತ್ತಾರಿ. ಎಲ್ಲಿ ನೀರೇ ಇಲ್ಲ ರೀ. ಅದಂದ್ರಿ ಎಲ್ಲಾ ಗಲೀಜ್ ಆಗ್ಯಾವ್ರಿ ಸರ್. ಮೆಟ್ಟುಗಳು ಕಟ್ಟಾರಿ, ನೀರಂಬ ಭಾಳ ಹೊಲ್ಸ್ ಹೊಂಟಾವ್ರಿ ಸರ್. ಕರೆಂಟ್ ಬಂದದ. ಮಳೆ ಬಂದು ಹೊಳಿ ಪುರ 2 ಭೀಮಾ ಕಾಲನಿ ಬಂದು ಒಣಗುಂಟ ಗ್ರಾಮದಾಗ ಎಲ್ಲ ಭೂಮಿ ಮುಣಿಗವ್ರಿ. ಎಲ್ಲ ಮನೆಗಳು ಮುಣಿಗವ್ರಿ. ಏನ್ ಹಾಕಿದ್ರಲ್ಲ? ಎಲ್ಲ ಹತ್ತಿ ತೊಗರಿ ಎಲ್ಲ ಲಾಸ್ ಆಗ್ಯಾವ. ಏನಿತ್ತು ನಿಮ್ಮಲ್ಲ? ನಮ್ಮ ಹೊಲ್ದಾಗ ಹತ್ತಿ ತೊಗರಿ ಇತ್ತು. ಲಾಸ್ ಆಗ್ಯಾರ. ಒಂದು 10 ಎಕರೆ ಆಗ್ಯಾರ. ಒಂದು ದೊಡ್ಡ ರೈತರು ಭಾಳ ಆಗ್ಯಾರ. 100 ಎಕರೆ 1000 ಎಕರೆ ತನಕ ಹೋಗ್ಯಾರ ಪುರ. ನೀವು ಎಷ್ಟು ಖರ್ಚು ಮಾಡಿರಿ? ನಾವು ಅದಕ್ಕೀಗ ಎಲ್ಲ ಬೀಜ ಗೊಬ್ಬರ ಎಲ್ಲ ಲಗಾಡಿ ಬಂದು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೇಕು. ಸರ್ಕಾರಿ ಅಂತ ಪರಿಹಾರ? ಸರ್ಕಾರಿ ಏನು ಪರಿಹಾರ ಘೋಷಣೆ ಮಾಡ್ತಿಂದ್ರೆ ಈಗ ಮಾಡಿಲ್ರಿ. ಏನು ಮಾಡಂಗಲ್ರಿ. ಮನೆಗೂ ಬಂದಿದೆ ನೀರು? ಹಾಂ, ಮನ್ಯಾಗೂ ಬಂದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.